ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರ ಅಂದ್ರೆ ಬೆಂಗಳೂರು ಸೇರಿದಂತೆ ಒಟ್ಟು ರಾಜ್ಯದ 30 ಕಡೆಯಲ್ಲಿ ಲೋಕಾಯುಕ್ತ ರೈಡ್ ಆಗಿದೆ. ಬೆಂಗಳೂರಿನ 10 ಕಡೆ, ಟೋಟಲ್ ರಾಜ್ಯದಲ್ಲಿ 30 ಕಡೆ. ರಾಮನಗರದ ಎಡಬ್ಲ್ಯೂ ಸೈಯದ್ ಮುನೀರ್ ಅಹಮದ್ ಮನೆಯಲ್ಲಿ ಚಿನ್ನದ ಕೊಪ್ಪರಿಗೆಯೇ ಪತ್ತೆಯಾಗ್ಬಿಟ್ಟಿದೆ. ಡೈಮಂಡ್ ನೆಕ್ಲೆಸ್, ವೆರೈಟಿ ನೆಕ್ಲೆಸ್ಗಳು, ಲೆಕ್ಕ ಇಲ್ಲದಷ್ಟು ಬಂಗಾರದ ಬಳೆ, ಸರಗಳು. ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗೋಗ್ಬಿಟ್ರು, ಸುಸ್ತಾಗೋಗ್ಬಿಟ್ರು. ಆ ವೆರೈಟಿ ಡಿಸೈನ್ಗಳನ್ನ ನೋಡಿ ಎಲ್ಲವೂ ಕೂಡ ವಜ್ರ, ವೈಡೂರ್ಯ, ಚಿನ್ನ ಮತ್ತು ಬೆಳ್ಳಿ ಆಭರಣ, ಒಂದು ಪಾತ್ರೆ ಪಗಡಿಯಿಂದ ಮನೆ ತುಂಬಿ ತುಳುಕ್ತಾ ಇತ್ತು. ಅಧಿಕಾರಿಗಳು ಮಾಹಿತಿ ಸಿಕ್ಕಂತಹ ಆಧಾರದ ಮೇಲೆಯೇ ರೈಡ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಬೆಂಗಳೂರಿನ 10 ಕಡೆ ಮತ್ತು ಓವರ್ ಆಲ್ ರಾಜ್ಯ ಅಂತ ತಗೊಂಡಾಗ ಒಟ್ಟು 30 ಕಡೆ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ರೈಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ಸದ್ಯ ಈಗ ಏನ್ ಗಮನಿಸ್ತಾ ಇದ್ದೀರಿ, ಬೆಳ್ಳಿ ಪಾತ್ರೆ ಪಗಡೆ, ವಜ್ರದ ನೆಕ್ಲೆಸ್ಗಳು, ಚಿನ್ನದ ಬಳೆ, ಸರಗಳು ಎಲ್ಲವೂ ಕೂಡ ಇದು ಯಾವುದು ಏನು ಆರ್ಟಿಫಿಷಿಯಲ್ ಅಲ್ಲ, ಚಿನ್ನದ್ದು, ಬೆಳ್ಳಿ, ಒಂದು ವಜ್ರದ್ದು. ಅಧಿಕಾರಿಗಳೇ ಒಂದು ಕ್ಷಣ ಶಾಕ್ ಆಗಿಬಿಟ್ರಂತೆ ನೋಡ್ತಾ ಇದ್ದಂತೆ. ದುಬಾರಿ ಬೆಲೆ ಬಾಳೋ ಕನ್ನಡಕಗಳು, ಕಂತೆ ನೋಟ್ಗಳೆಲ್ಲವೂ ಕೂಡ ಪತ್ತೆಯಾಗಿದೆ. 500 ರೂಪಾಯಿ ಕಂತೆಯ ಗರಿ ನೋಟ್ಗಳು ಒಂದ್ ಕಡೆ ಜೋಡಿಸಿಟ್ಟಿದ್ದಾರೆ, ಮತ್ತೊಂದು ಕಡೆ ಕಾಸ್ಟ್ಲಿ ವಾಚ್ಗಳು, ಇನ್ನೂ ಒಂದು ಕಡೆ ಒಂದು ವೆರೈಟಿ ಡಿಸೈನ್ ನ ಜ್ಯುವೆಲರಿಗಳು. ಈಗ ಇವೆಲ್ಲವನ್ನು ವಶಕ್ಕೆ ಪಡೆದುಕೊಂಡು ಎಲ್ಲಿಂದ ಬಂತು, ಹೇಗೆ, ಹಣದ ಮೂಲ ಯಾವುದು, ಇವೆಲ್ಲವನ್ನ ಪತ್ತೆ ಹಾಕ್ತಾರೆ. ಮನೆ ಒಳಗೆ ಸಿಕ್ಕಿರುವಂತದ್ದು ಖಜಾನೆ ಇದು. ಮನೆ ಹೊರಗೆ ಆಸ್ತಿ ಪತ್ರ ಏನು ಎತ್ತ ಇವೆಲ್ಲವೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸದ್ಯ ಅಧಿಕಾರಿಗಳೇ ಒಂದು ಕ್ಷಣ ಶಾಕ್ ಆಗ್ಬಿಟ್ರು. ಏನಪ್ಪ, ಎಲ್ಲಿಗೆ ಬಂದಿದೀವಪ್ಪ, ಯಾವ್ದಾದ್ರು ಚಿನ್ನದ ಅಂಗಡಿಗೆ ಬಂದ್ಬಿಟ್ಟಿದೀವ ಅಂತ ಕೆಲ ಕಾಲ ಅಧಿಕಾರಿಗಳು ಮನೆಗೆ ರೈಡ್ ಮಾಡಕ್ ಹೋಗಿದ್ರಲ್ಲ, ಅವರೇ ಸ್ವಲ್ಪ ಹೊತ್ತು ಆಶ್ಚರ್ಯ ಆಗದಂತಹ ಘಟನೆ ಕೂಡ ನಡೀತು. ಲೆಕ್ಕ ಇಲ್ಲದಷ್ಟು ಬಂಗಾರದ ಬಳೆ, ಸರಗಳು, ಓಲೆಗಳು, ಡೈಮಂಡ್ ನೆಕ್ಲೆಸ್ಗಳು ಇವೆಲ್ಲವೂ ಕೂಡ ಕಣ್ಣಿಗೆ ಕುಕ್ಕುವಂಗಿತ್ತು. ಜೊತೆಗೆ ದುಬಾರಿ ವಾಚ್ಗಳು ಕೂಡ ಇತ್ತು ಮನೆಯಲ್ಲಿ. ಒಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರಾಜ್ಯದ ಸುಮಾರು 30 ಕಡೆ ರೈಡ್ ಮಾಡೋದ್ರ ಮುಖಾಂತರ ಶಾಕ್ ಕೊಟ್ಟಿದ್ರು. ಅದರ ಜೊತೆಗೆ ಬೆಂಗಳೂರು, ಚಿತ್ರದುರ್ಗದ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ PWD ಇಂಜಿನಿಯರ್ ಆಗಿದ್ದ ಸತೀಶ್ ಬಾಬು ಮನೆಯಲ್ಲಿ ಖಜಾನೆಯೇ ಪತ್ತೆಯಾಗಿದೆ. ಚಿನ್ನಾಭರಣ, ಬೆಳ್ಳಿ, ದೀಪದ ಕಂಬಗಳು ಮತ್ತು ಹಣ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಜಯಮಹಲ್ನಲ್ಲಿರುವಂತಹ ಮನೆ ಮೇಲೆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದು. ಚಿತ್ರದುರ್ಗದ JCR ಬಡಾವಣೆಯ ಮನೆ ಇದೆ, ಅಲ್ಲೂ ಕೂಡ ರೈಡ್ ಮಾಡಿದ್ದಾರೆ. ಈ ಹಿಂದೆ ಸತೀಶ್ ಬಾಬು ಅವರು ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಕೋಲಾರ ಮೂಲದ ಇಂಜಿನಿಯರ್ ಸತೀಶ್ ಬಾಬು ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಅವ್ರಿಗೆ ಸಂಬಂಧಪಟ್ಟ ಬೆಂಗಳೂರು ಮತ್ತು ಚಿತ್ರದುರ್ಗ ಎರಡೂ ಮನೆಯನ್ನ ಜಾಲಾಡಿದಾಗ ಮನೆ ಒಳಗೆ ಬೆಳ್ಳಿಯ ಪಾತ್ರೆ ಪಗಡೆ ಮತ್ತು ಚಿನ್ನಾಭರಣಗಳು ಎಲ್ಲವೂ ಕೂಡ ಪತ್ತೆಯಾಗಿದೆ. ಅಧಿಕಾರಿಗಳು ಇದರ ಮೂಲವನ್ನ ಹುಡುಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸಾಕಾರ ಅಂತ ಮನೆಯ ಹೆಸರು ಗಮನಿಸ್ತಾ ಇದ್ದೀರಿ, ಎನ್ ಸತೀಶ್ ಬಾಬು, ಎನ್ ಸುಧಾ ಅವರ ಪತ್ನಿ ಅಂತ ಕಾಣುತ್ತೆ. ಆ ಹೆಸರಿನ ಮನೆಗೆ ಹೋಗಿ ಇವತ್ತು ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಕೋಲಾರ ಮೂಲದ ಇಂಜಿನಿಯರ್ ಇವರು ಸತೀಶ್ ಬಾಬು ಅವರು ಮುಂಚೆ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಬೆಂಗಳೂರು ಮತ್ತು ಚಿತ್ರದುರ್ಗ ಎರಡೂ ಕಡೆ ಮನೆ ಮಾಡ್ಕೊಂಡಿದ್ದಾರೆ. ಎರಡೂ ಕಡೆ ಅವ್ರಿಗೆ ಸಂಬಂಧಪಟ್ಟಂತಹ ಮನೆಗಳಲ್ಲಿ ಅಧಿಕಾರಿಗಳು ರೈಡ್ ನಡೆಸಿದಂತಹ ಸಂದರ್ಭದಲ್ಲಿ ಒಂದು ಕಡೆ ಕೆಲವೊಂದು ಡಾಕ್ಯುಮೆಂಟ್ಸ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ, ಇನ್ನು ಮತ್ತು ನಗದಿನ ಅಂದ್ರೆ ಕಂತೆ ಹಣ ಮತ್ತು ಚಿನ್ನ, ಬೆಳ್ಳಿ ಇವೆಲ್ಲವೂ ಸಿಕ್ಕಿದೆ. ಈಗ ಸೀಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿ ಹೇಗ್ ಬಂತು, ಹಣದ ಮೂಲ ಯಾವುದು, ಮತ್ತು ಪೊಲೀಸರಿಗೆ ಅಂದ್ರೆ ಅಧಿಕಾರಿಗಳಿಗೆ ಒಂದು ಸುದ್ದಿ ಹೋಗಿರುತ್ತಲ್ಲ, ಸುಳಿ ಹೋಗಿರುತ್ತೆ, ಹೀಗೆ ಲಂಚವನ್ನ ಪಡೆದಿದ್ದಾರೆ ಅಂತಲೋ, ಮಗದೊಂದು ಈ ರೀತಿಯ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಲೋ ಹೋಗಿರುತ್ತೆ ಸುಳಿವು. ಅದೆಲ್ಲದರ ಹಿನ್ನೆಲೆಯಲ್ಲಿ ತನಿಖೆ ಮಾಡಿದಾಗ ಇನ್ನೊಂದಷ್ಟು ಸುದ್ದಿಗಳು ಹೊರಬೀಳುತ್ತೆ. ಎಲ್ಲಾ ಕಡೆ ಇವತ್ತು 30 ಕಡೆ ಏನ್ ರೈಡ್ ಮಾಡಿದ್ರು, ಖಜಾನೆಯೇ ತುಂಬಿ ತುಳುಕ್ತಾ ಇದೆ ಎಲ್ಲರ ಮನೆಯಲ್ಲೂ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಸದ್ಯ ಲೋಕಾಯುಕ್ತ ಅಧಿಕಾರಿಗಳ ರೈಡ್ ನ ಅಪ್ಡೇಟ್, ಇಲ್ಲಿ ತನಕ ಏನೆಲ್ಲ ಸಿಕ್ಕಿದೆ, ಎಲ್ಲಿ ತನಕ ಮುಂದುವರಿಬಹುದು ರೈಡ್, ಇದ್ರ ಬಗ್ಗೆ ಡೀಟೇಲ್ ಕೊಡೋದಾದ್ರೆ. ವಿದ್ಯಾ, ಇವತ್ತು ಬೆಳಗ್ಗೆಯಿಂದ ಲೋಕಾಯುಕ್ತ ಅಧಿಕಾರಿಗಳು 6 ಅಧಿಕಾರಿಗಳಿಗೆ ಸೇರಿದಂತಹ 30 ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಿರೋದು. ಬೆಳ್ಳಂಬೆಳಗ್ಗೆ ಅವರ ನಿವಾಸ, ಹಾಗೆ ಬೇನಾಮಿಯಾಗಿ ಮಾಡಿಟ್ಟಿದ್ದಂತಹ ಆಸ್ತಿಗಳು ಮತ್ತೆ ಇವರ ಸಂಬಂಧಿಕರ ನಿವಾಸ, ಈ ಎಲ್ಲ ಕಡೆ ತಲಾಶನ್ನ ನಡೆಸಿ ಆ ಮನೆಗಳಲ್ಲಿ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಮನೆಯಲ್ಲಿದ್ದಂತಹ ಚಿನ್ನಾಭರಣ, ಹಣ, ನಗದು, ಅದರ ಜೊತೆಗೆ ಇವರು ಬೇರೆ ಆದಾಯಗಳಲ್ಲಿ ಬೇರೆ ಮೂಲಗಳಲ್ಲಿ ಮಾಡಿಟ್ಟಿದ್ದಂತಹ ಆಸ್ತಿ ಪತ್ರಗಳು ಇವೆಲ್ಲವನ್ನ ಪತ್ತೆ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಮೊದಲಿಗೆ ML ನಾಗರಾಜ್ ಅಂತೇಳಿ ಇವರು ಬೆಸ್ಕಾಂನ ಚೀಫ್ ಮ್ಯಾನೇಜರು, ಇವ್ರಿಗೆ
ಸೇರಿದಂತಹ ಸುಮಾರು 4 ಸ್ಥಳಗಳಲ್ಲಿ ಈಗಾಗಲೇ ದಾಳಿಯನ್ನ ನಡೆಸಲಾಗಿದೆ. ಇವರ ಮನೆಯಲ್ಲಿ ಸುಮಾರು 9 ನಿವೇಶನಗಳು, 2 ಮನೆಗಳು, 2 ಪೆಟ್ರೋಲ್ ಬಂಕು ಹಾಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇವೆಲ್ಲವನ್ನ ಪತ್ತೆ ಮಾಡುವ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತೊಬ್ರು ಪದ್ಮನಾಭ್ ಅಂತೇಳಿ ಇವರು PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು, ಅವರು ಒಂದಷ್ಟು ಕಮರ್ಷಿಯಲ್ ಬಿಲ್ಡಿಂಗು ಅದ್ರ ಜೊತೆಗೆ ಒಂದಷ್ಟು ಅಗ್ರಿಕಲ್ಚರ್ ಲ್ಯಾಂಡು ಇದೆಲ್ಲವನ್ನ ಮಾಡಿದ್ದಾರೆ ಅನ್ನೋದು ಲೋಕಾಯುಕ್ತ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಸೈಯದ್ ಮುನೀರ್ ಅಹಮದ್ ಅಂತೇಳಿ ಇವರು ಕ್ರಿಡಿಲ್ನ AEE ಇವರ ಮನೆ ಮೇಲೂ ಕೂಡ ಆರ್ಟಿ ನಗರದ ದಿಣ್ಣೂರು ಮುಖ್ಯ ರಸ್ತೆಯಲ್ಲಿರೋ ಅವರ ಮನೆ ಮೇಲೆ ದಾಳಿಯನ್ನು ಸಹ ನಡೆಸಲಾಗಿದೆ. ಇವರ ಮನೆಯಲ್ಲಿ ಒಂದಷ್ಟು ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ ಪತ್ತೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆ ಚಿನ್ನಾಭರಣದ ಜೊತೆಗೆ ಬ್ರಾಂಡೆಡ್ ಕನ್ನಡಕಗಳು, ಬ್ರಾಂಡೆಡ್ ವಾಚ್ಗಳು ಇವೆಲ್ಲವನ್ನ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಅವುಗಳ ಮೌಲ್ಯ ಎಷ್ಟು ಅಂತೇಳಿ ಲೆಕ್ಕ ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಬ್ರು AEE ಸತೀಶ್ ಬಾಬು ಅಂತೇಳಿ ಇವರ ಜಯಮಹಲ್ನ ಸರ್ಕಾರಿ ನಿವಾಸ ಹಾಗೆ ಚಿತ್ರದುರ್ಗದ ಇವರ ನಿವಾಸಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ದಾಳಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ ಕೂಡ ಪತ್ತೆಯಾಗಿದೆ. ಒಂದಷ್ಟು ಆ ಚಿನ್ನಾಭರಣ ಮೌಲ್ಯವನ್ನ ಲೆಕ್ಕ ಹಾಕುವ, ಅದ್ರ ಜೊತೆಗೆ ಬೇರೆ ಬೇರೆ ಮೂಲಗಳಿಂದ ಮಾಡಿರ್ತಕ್ಕಂತಹ ಆಸ್ತಿಗಳು ಯಾವ್ಯಾವು ಅನ್ನೋದನ್ನ ಕೂಡ ಪತ್ತೆ ಮಾಡುವ ಕೆಲಸವನ್ನ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೊಬ್ರು ಸುರೇಶ್ ಅಂತೇಳಿ ಇವರು ಚನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಅವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಈ ಎಲ್ಲಾ ಮೂಲಗಳಲ್ಲಿ ಇವರು ದುಡಿದಂತಹ ಆಸ್ತಿ ಎಷ್ಟು ಮತ್ತೆ ಎಷ್ಟು ಅಕ್ರಮವಾಗಿ ಹಣ ಮಾಡಿದ್ದಾರೆ ಇವೆಲ್ಲವನ್ನ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇನ್ನು ಪರಿಶೀಲನೆ ನಡೆಸ್ತಿದ್ದಾರೆ. ಇನ್ನು ರೇಡ್ ಮುಗ್ದಿಲ್ಲ, ಕಂಟಿನ್ಯೂ ಆಗ್ತಿದೆ. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ನರಸಿಂಹ.